ಪರೀಕ್ಷೆ ಅಂದಾಕ್ಷಣ ಎಷ್ಟೋ ವಿದ್ಯಾರ್ಥಿಗಳಿಗೆ ಚಿಂತೆ ಶುರುವಾಗುತ್ತೆ. ಎಷ್ಟೇ ಓದಿದ್ರೂ ನೆನಪಲ್ಲಿ ಉಳಿಯುತ್ತಿಲ್ಲ, ಮರೆತು ಹೋಗ್ತಿದೆ ಅಂತ ಅನಿಸುತ್ತಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಓದಿದ್ದೆಲ್ಲವನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು 5 ವೈಜ್ಞಾನಿಕ ಟಿಪ್ಸ್ಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಪರೀಕ್ಷೆ ಅನ್ನೋದು ಕಷ್ಟದ ಕೆಲಸ ಅಲ್ಲ, ಅದು ಒಂದು ಆಟ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಟಿಪ್ ನಂಬರ್ 1, ಅರ್ಥ ಮಾಡಿಕೊಂಡು ಓದಿ, ಬಾಯ್ಪಾಟ್ ಮಾಡಬೇಡಿ. ಅಂಡರ್ಸ್ಟ್ಯಾಂಡಿಂಗ್ ಓವರ್ ರೂಟ್ ಲರ್ನಿಂಗ್. ಮೊದಲನೆಯದು ಬಾಯ್ಪಾಠ ಮಾಡುವುದನ್ನು ಬಿಟ್ಟು ಅರ್ಥ ಮಾಡಿಕೊಂಡು ಓದಿ. ನಮ್ಮ ಮೆದುಳು ಕಥೆಗಳನ್ನು, ಸಂಪರ್ಕಗಳನ್ನು ನೆನಪಿಟ್ಟುಕೊಳ್ಳಲು ಇಷ್ಟಪಡುತ್ತದೆ. ಒಂದು ವಿಷಯವನ್ನು ಯಾಕೆ, ಹೇಗೆ ಎಂದು ಅರ್ಥ ಮಾಡಿಕೊಂಡು ಓದಿದರೆ ಅದು ನಿಮ್ಮ ಮೆದುಳಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಉದಾಹರಣೆಗೆ, ಗಣಿತ ಸೂತ್ರವನ್ನು ಬಾಯ್ಪಾಠ ಮಾಡುವ ಬದಲು ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿದುಕೊಂಡರೆ ಪರೀಕ್ಷೆಯಲ್ಲಿ ಸುಲಭ. ಟಿಪ್ ನಂಬರ್ 2, ಸಣ್ಣ ವಿರಾಮಗಳೊಂದಿಗೆ ಓದಿ. ಎರಡನೆಯ ಟಿಪ್, ಸಣ್ಣ ವಿರಾಮಗಳೊಂದಿಗೆ ಓದಿ. ಸತತವಾಗಿ 2-3 ಗಂಟೆ ಓದುವುದು ಕಷ್ಟ. ಅದಕ್ಕೆ ಪೊಮೊಡೋರ್ ಟೆಕ್ನಿಕ್ ಬಳಸಿ. 25 ನಿಮಿಷಗಳ ಕಾಲ ಗಮನವಿಟ್ಟು ಓದಿ, ನಂತರ 5 ನಿಮಿಷ ವಿರಾಮ ತೆಗೆದುಕೊಳ್ಳಿ. ಹೀಗೆ 4 ಸುತ್ತು ಆದ ಮೇಲೆ 20-30 ನಿಮಿಷ ದೊಡ್ಡ ವಿರಾಮ ತೆಗೆದುಕೊಳ್ಳಿ. ಈ ರೀತಿ ಓದಿದರೆ ನಿಮ್ಮ ಮೆದುಳು ಹೆಚ್ಚು ಏಕಾಗ್ರತೆಯಿಂದ ಕೆಲಸ ಮಾಡುತ್ತದೆ ಮತ್ತು ಸುಸ್ತಾಗುವುದಿಲ್ಲ. ಟಿಪ್ ನಂಬರ್ 3, ಸ್ವಯಂ ಪರೀಕ್ಷೆ ಮತ್ತು ಪುನರಾವರ್ತನೆ. ಸೆಲ್ಫ್ ಟೆಸ್ಟಿಂಗ್ ಆ್ಯಂಡ್ ಸ್ಪೇಸ್ಡ್ ರಿಪಿಟೇಷನ್. ಮೂರನೆಯದು ಸ್ವಯಂ ಪರೀಕ್ಷೆ ಮತ್ತು ಪುನರಾವರ್ತನೆ. ಓದಿದ ನಂತರ ನೀವು ಅದನ್ನು ಎಷ್ಟು ನೆನಪಿಟ್ಟುಕೊಳ್ಳುತ್ತೀರಿ ಎಂದು ಪರೀಕ್ಷಿಸಿಕೊಳ್ಳಿ. ನಿಮ್ಮನ್ನು ನೀವೇ ಪ್ರಶ್ನೆಗಳನ್ನು ಕೇಳಿ. ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೊಮ್ಮೆ ಹಳೆಯ ವಿಷಯಗಳನ್ನು ಪುನರಾವರ್ತನೆ ಮಾಡಿ. ಇದನ್ನು ಸ್ಪೇಸ್ಡ್ ರಿಪಿಟೇಷನ್ ಎಂದು ಕರೆಯುತ್ತಾರೆ. ಹೀಗೆ ಮಾಡಿದರೆ ಮರೆತಂತಾದ ವಿಷಯಗಳು ಮತ್ತೆ ನೆನಪಿಗೆ ಬರುತ್ತವೆ. ಟಿಪ್ ನಂಬರ್ 4, ನಿಮ್ಮದೇ ಭಾಷೆಯಲ್ಲಿ ವಿವರಿಸಿ. ಎಕ್ಸ್ಪ್ಲೇನ್ ಇನ್ ಯುವರ್ ಓನ್ ವರ್ಡ್ಸ್. 4ನೇ ಟಿಪ್, ನೀವು ಓದಿದ ವಿಷಯವನ್ನು ನಿಮ್ಮದೇ ಭಾಷೆಯಲ್ಲಿ ಇನ್ನೊಬ್ಬರಿಗೆ ವಿವರಿಸಿ ಅಥವಾ ಗೋಡೆಗೆ ವಿವರಿಸಿ. ಇದು ನಿಮ್ಮ ಮೆದುಳಿನಲ್ಲಿ ಆ ವಿಷಯದ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಮೂಡಿಸುತ್ತದೆ. ಏನಾದರೂ ಗೊಂದಲವಿದ್ದರೆ ನಿಮಗೆ ಕೂಡಲೇ ಅರ್ಥವಾಗುತ್ತದೆ ಮತ್ತು ಅದನ್ನು ಸರಿಪಡಿಸಿಕೊಳ್ಳಬಹುದು. ಇದು ಒಂದು ಟೀಚರ್ ಆಗಿ ನೀವೇ ಕಲಿಯುವಂಥದ್ದು. ಟಿಪ್ ನಂಬರ್ 5, ಒಳ್ಳೆಯ ನಿದ್ರೆ ಮತ್ತು ಆರೋಗ್ಯಕರ ಆಹಾರ. ಸ್ಲೀಪ್ ಆ್ಯಂಡ್ ಹೆಲ್ದಿ ಫುಡ್. ಕೊನೆಯದಾಗಿ ಆದರೆ ಅತ್ಯಂತ ಮುಖ್ಯವಾದ ಟಿಪ್, ಒಳ್ಳೆಯ ನಿದ್ರೆ ಮತ್ತು ಆರೋಗ್ಯಕರ ಆಹಾರ. ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಲು ಸಾಕಷ್ಟು ನಿದ್ರೆ ಬೇಕು. ಪರೀಕ್ಷೆಯ ಸಮಯದಲ್ಲಿ ಇಡೀ ರಾತ್ರಿ ಓದುವುದು ಅಷ್ಟು ಒಳ್ಳೆಯದಲ್ಲ. ಸರಿಯಾದ ನಿದ್ರೆ ಮತ್ತು ಪೌಷ್ಟಿಕ ಆಹಾರದಿಂದ ನಿಮ್ಮ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಈ ಟಿಪ್ಸ್ಗಳನ್ನು ಪಾಲಿಸಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ. ನಿಮಗೆಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮ ಪೂಜಾ KM.